ಮೇಲೆ ವೃಷ್ಟಿ. ಎಲ್ಲಿಂದ ಬಂದಿರೋದು? ಮಂಗಳೂರು. ಎಷ್ಟನೇ ತರಗತಿಯಲ್ಲಿ ಕಲಿತಾ ಇದ್ದೀರಾ? 5th. ಯಾವ ಹಾಡನ್ನ ಹಾಡ್ತೀರಾ ಇವತ್ತು? ಊರ ಕಣ್ಣು ಯಾರ ಕಣ್ಣು. ಓಕೆ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಹಾಡಿ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಡಿ ಕಣ್ಣು ಬೇತಮ್ಮ ಬೇತಮ್ಮ, ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಣೆ ಕಣ್ಣು ಬೇತಮ್ಮ ಬೇತಮ್ಮ, ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ.
ಎಸ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ದೀರಾ. ಸೊ ನಿಮ್ಮ ಹಾಡು ನಮ್ಮ ಜಡ್ಜಸ್ಗೆ ಹೇಗೆ ಅನಿಸ್ತು ಅಂತ ಕೇಳೋಣ. ಹಾಯ್ ವೃಷ್ಟಿ. ಹಾಯ್. ಛೋಟಾ ಪ್ಯಾಕ್ ಬಡಾ ಧಮಾಕ, ಇದರ ಅರ್ಥ ಏನು ಗೊತ್ತಾ? ಇಷ್ಟು ಸಣ್ಣ ಏಜ್ ಅಲ್ಲಿ ಈ ರೇಂಜ್ಗೆ ಈ ಹಾಡನ್ನ ಸಿಲೆಕ್ಟ್ ಮಾಡಿದ್ದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಯಾಕೆಂದ್ರೆ ತುಂಬಾ ಕಷ್ಟಕರವಾದ ಹಾಡು, ಸಂಗತಿಗಳೆಲ್ಲ ಹಾಗೆ ಬರಬೇಕು, ಮತ್ತೆ ಪಂಚ್ ಕೊಡುವಂತಹ ಹಾಡು ಇದು. ಸೊ ಆ ರೇಂಜ್ಗೆ ನೀನು ಆ ವಾಯ್ಸ್ಗೆ ನ್ಯಾಯ ಒದಗಿಸಿ ಕೊಟ್ಟಿದ್ದಿ, ತುಂಬಾ ಚೆನ್ನಾಗಿ ಹಾಡಿದ್ದಿ. ಈ ರೇಂಜ್ ಈ ಲೆವೆಲ್ಗೆ ನಿಂದು ಸೂಪರ್ ಸಿಂಗಿಂಗ್, ಎಲ್ಲ ಸಂಗತಿಗಳು ಚೆನ್ನಾಗಿ ಬಂತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್ ಹೇಳಿದಾಗೆ ವೃಷ್ಟಿ ವಾಯ್ಸ್ ತುಂಬ ಕ್ರಿಸ್ಟಲ್ ಕ್ಲಿಯರ್ ಮೆಟಾಲಿಕ್ ವಾಯ್ಸ್ ಅಂತ ಹೇಳ್ಬೋದು. ತುಂಬ ಬೇಸ್ ವಾಯ್ಸ್, ತುಂಬ ಎನರ್ಜಿ ಲೆವೆಲ್ ಹೈ ಇರುವ ವಾಯ್ಸ್. ತುಂಬ ಖುಷಿ ಆಯಿತು. ಈ 10 ವರ್ಷದ ಏಜ್, 5th ಸ್ಟ್ಯಾಂಡರ್ಡ್ ಅಲ್ಲ, 10 ಇಯರ್ಸ್ ಏಜಿಗೆ ಈ ವಾಯ್ಸ್ ತುಂಬ ಅದ್ಭುತ. ಎಲ್ಲರೂ ಒಂದು ಚಪ್ಪಾಳೆ ಕೊಡಿ ಅವಳ ವಾಯ್ಸ್ ಮತ್ತೆ ಹಾಡಿದ ರೀತಿಗೆ. ಮತ್ತೆ ಲಿರಿಕ್ಸ್ ನೋಡಿ ಹಾಡ್ತಿದ್ಯಾ? ಓಕೆ, ಗೊತ್ತಿತ್ತು ಆದ್ರೆ ಓಕೆ ಓಕೆ ಓಕೆ. ಯಾಕೆಂದ್ರೆ ತೊಂದರೆ ಇಲ್ಲ, ಆದ್ರೆ ನೀನು ಲಿರಿಕ್ಸ್ ನೋಡದೆ ಅಲ್ಲಿ ಹಾಡ್ತಿದ್ರೆ ಇನ್ನೂ ಸ್ವಲ್ಪ ಭಾವಗಳು ಜಾಸ್ತಿ ಬರ್ತಿತ್ತ ಅಂತ ಹೇಳಿ ಎಣಿಸಿತು. ಬಟ್ ಎಲ್ಲ ಚೆನ್ನಾಗಿತ್ತು. ಬಟ್ ಇನ್ನೂ ಸ್ವಲ್ಪ ಆ ಭಾವಗಳು ಇನ್ನೂ ಒಳ್ಳೆ ರೀತಿಯಲ್ಲಿ ಬರ್ತಿದೆ.